ಹಾಯ್ ಫ್ರೆಂಡ್ಸ್, ಆಲೂ ಮಟರ್ ಮಾಡೋಕ್ಕೆ ನಾನಿಲ್ಲಿ ಪೀಸ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು 4 ಮೆಣಸಿನಕಾಯಿ, ಒಂದು ದಪ್ಪದ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಟೊಮ್ಯಾಟೊ, ಒಂದು ಸ್ವಲ್ಪ ಮೊಸರು, ಆಮೇಲೆ ಅರ್ಧ ಬೇಯಿಸಿಟ್ಟಿರೋ ಆಲೂಗಡ್ಡೆ. ಇದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ಸು, ಚಿಲ್ಲಿ ಪೌಡರು, ಆಮೇಲೆ ಟರ್ಮರಿಕ್ ಪೌಡರು ಮತ್ತು ಜೀರಾ ಪೌಡರು. ಈಗ ಮಿಕ್ಸಿಗೆ ಜಿಂಜರ್, ಗಾರ್ಲಿಕ್ಕು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಅದ್ರ ಜೊತೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಮೂರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿರಿ. ಅದ್ರ ಜೊತೆಗೆ ಒಂದು ಬಾಣಲಿಗೆ ಸ್ವಲ್ಪ ಸ್ಪೈಸಸ್, ಪಲಾವ್ ಮಸಾಲ ನನ್ನ ಹತ್ರ ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ಹತ್ರ ಪಲಾವ್ ಎಲೆ, ಮೊಗ್ಗು ಅವೆಲ್ಲ ಇದ್ದರೆ ಹಾಕ್ಕೋಬೋದು. ಅದು ಹಾಕ್ಕೊಂಡು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಓಕೆ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಪೀಸ್ ಹಾಕ್ಕೊಳ್ಳೋಣ. ನಾವು ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಸಿ ಬಟಾಣಿ ಸೀಸನ್ ಇರೋದ್ರಿಂದ. ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋದನ್ನು ನಾವು ಓವರ್ನೈಟ್ ಸೋಕ್ ಮಾಡಿ ಯೂಸ್ ಮಾಡ್ಬೋದು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಹಸಿ ಬಟಾಣಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ, ಏನು ತೊಂದರೆ ಏನಿಲ್ಲ. ಸೊ ಹಾಗಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ನೆಕ್ಸ್ಟ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸಾಲ್ಟು. ಅದಾದಮೇಲೆ ಮಸಾಲೆ ಹಾಕಿದ್ದೀನಿ, ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋಕ್ಕಿಡೋಣ. ಹಸಿ ಬಟಾಣಿ ಎಲ್ಲ ಬೇಯಬೇಕಲ್ಲ, ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಮಸಾಲೆನಲ್ಲಿ. ಮತ್ತು ಸಾಲ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಳೋಣ. ಯಾಕಂದರೆ ಬಟಾಣಿಗೆ ಮಸಾಲೆಗೆಲ್ಲ ಸಾಲ್ಟ್ ಹಿಡಿಬೇಕಲ್ಲ, ಅದಕ್ಕೆ. ಅದು ಬೇಯಕ್ಕಿಟ್ಟು ಅದೇ ಮಿಕ್ಸಿ ಜಾರ್ಗೆ ನಾವು ಒಂದು 3 ಟೊಮ್ಯಾಟೊ ರುಬ್ಬಿಟ್ಕೊಳ್ಳೋಣ. ಅದ್ರ ಜೊತೆಗೆ ಸ್ಪೈಸಸ್ ತೊಗೊಂಡಿದ್ವಲ್ಲ, ಆ ಸ್ಪೈಸಸ್ ಇಲ್ಲಿ ಹಾಕಿ ಬಟಾಣಿ ಜೊತೆಗೆ ಮಿಕ್ಸ್ ಮಾಡೋಣ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ, ಮತ್ತು ಸಾಲ್ಟ್ ಹಾಕಿದ್ದೀವಿ ಆಲ್ರೆಡಿ. ಮಸಾಲೆ ಐಟಮ್ಸ್ ಎಲ್ಲ ಬಟಾಣಿಗೆ ಇಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ ಜೊತೆಯಲ್ಲೇ ಸ್ಪೈಸಸ್ಸು. ಸೊ ಬೇಯಿಸಿಟ್ಟಿರೋ ಆಲೂಗಡ್ಡೆ ಇದೆಯಲ್ಲ, ಆಲ್ಮೋಸ್ಟ್ ಅರ್ಧ ಬೇಯಿಸ್ಕೊಂಡಿದ್ದೀನಿ ನಾನು, ಬಿಕಾಸ್ ಮತ್ತೆ ಇಲ್ಲಿ ಬೇಯತ್ತಲ್ಲ ಆಲೂಗಡ್ಡೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ನೀಟಾಗಿ ಬೇಯಕ್ಕೆ ಬಿಡೋಣ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ನಾನು ಇಲ್ಲಿ ತೊಗೊಂಡಿರೋಷ್ಟು ಮೊಸರು ಹಾಕ್ತಾಯಿಲ್ಲ, ಬಿಕಾಸ್ ನಂಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆಯಲ್ಲ, ಅದಕ್ಕಾಗಿ ಸ್ವಲ್ಪ ಹಾಕ್ತಿದ್ದೀನಿ ಮೊಸರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮೊಸರು. ಸ್ವಲ್ಪ ಹೊತ್ತು ಬೇಯಕ್ಕಿಟ್ಟಿದ್ದೆ ಮೊಸರು ಆ್ಯಡ್ ಮಾಡಾದ್ಮೇಲೆ. ಸೊ ಈಗ ನೀಟಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಆಲ್ರೆಡಿ. ಸೊ ಇಂಥ ಗೊಜ್ಜು ಐಟಮ್ಸ್ಗೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೇ ಬೆಂದಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿ ಆಯಿತು. ಚಪಾತಿ ಒಟ್ಟಿಗೆ ಸರ್ವ್